ಒಬ್ಬ ರಾಜ ತನ್ನ ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಹಾಗೆ ಪ್ರಜೆಗಳು ಕೂಡ ಆ ರಾಜನ ಆಶ್ರಯದಲ್ಲಿ ಖುಷಿಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದು ದಿನ ರಾಜ ಎಲ್ಲ ಐತಿಹಾಸಿಕ ಸ್ಥಳಗಳಿಗೆ ನಡೆದುಕೊಂಡು ಹೋಗಬೇಕು ಅಂತ ತೀರ್ಮಾನವನ್ನು ತಗೋತಾರೆ. ಹಾಗೆ ಹೊರಟೇ ಬಿಡ್ತಾರೆ. ಎಷ್ಟೋ ತಿಂಗಳುಗಳ ನಂತರ ರಾಜ್ಯಕ್ಕೆ ಮರಳಿ ಬರ್ತಾರೆ. ಎಲ್ಲ ಪ್ರಜೆಗಳು ಖುಷಿಯಿಂದ ಇರೋದನ್ನ ನೋಡಿ ರಾಜರು ತುಂಬಾ ಖುಷಿ ಪಡ್ತಾರೆ. ಅದರ ಜೊತೆಗೆ ರಾಜರಿಗೆ ತಡೆಯಲಾಗದಷ್ಟು ಕಾಲು ನೋವು ಬಂದ್ಬಿಟ್ಟಿರುತ್ತೆ. ಆಗ ಮಂತ್ರಿಯನ್ನು ಕರೆದು ಹೇಳ್ತಾರೆ, ಮಂತ್ರಿಗಳೇ, ನನಗೆ ತಡೆಯಲಾಗದಷ್ಟು ಕಾಲು ನೋವು ಬಂದಿದೆ. ಹಾಗೆ ನನ್ನ ಪ್ರಜೆಗಳಿಗೆ ಆಗಬಾರ್ದು. ಅದಕ್ಕೆ ನೀವು ಈ ರಾಜ್ಯದಲ್ಲಿರುವ ಎಲ್ಲ ದಾರಿಗಳಿಗೆ ಚರ್ಮದ ಲೇಪನವನ್ನು ಹಾಕಿರಿ ಅಂತ. ಆಗ ಆ ಮಂತ್ರಿಗೆ ಚಿಂತೆ ಶುರುವಾಗುತ್ತೆ. ಒಂದು ವೇಳೆ ಚರ್ಮದ ಲೇಪನವನ್ನ ಹಾಕಿದ್ರೆ ಈ ರಾಜ್ಯದಲ್ಲಿರುವ ಎಲ್ಲ ಹಸುಗಳನ್ನ ಸಾಯಿಸಬೇಕಾಗ್ತದೆ ಅಂತ. ಆಗ ಮಂತ್ರಿ ಒಂದು ಉಪಾಯ ಮಾಡಿ ರಾಜನ ಹತ್ರ ಬಂದು ಹೇಳ್ತಾನೆ, ರಾಜರೇ, ನಾವು ಎಲ್ಲ ದಾರಿಗಳಿಗೆ ಚರ್ಮದ ಲೇಪನವನ್ನ ಹಾಕೋ ಬದಲು ನಮ್ಮ ಕಾಲುಗಳಿಗೆ ಹಾಕಿಕೊಂಡರೆ ಹೇಗೆ ಅಂತ. ರಾಜರಿಗೆ ಈ ಉಪಾಯ ತುಂಬಾ ಹಿಡಿಸ್ತು. ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದರ ಅರ್ಥ ಇಷ್ಟೇ, ನಾವು ದೇಶವನ್ನ ಬದಲಿಸುವ ಬದಲು ನಮ್ಮನ್ನು ನಾವು ಬದಲಿಸಿಕೊಂಡರೆ ಹೇಗೆ ಅಂತ.